ಹಾಯ್ ಗಾಯ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಬ್ ವಿತ್ ಅಮ್ಮು. ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂತಂದರೆ, ಇವತ್ತು ನನ್ನ ಪರಿಗೆ ಸ್ನಾನ ಮಾಡಿಸ್ತಾ ಇದ್ದೀನಿ. ನನ್ನ ಪರಿ ಅಂದರೆ ಶಿ ಈಸ್ ಮೈ ಪೆಟ್. ಸೊ ಇವತ್ತು ಅವಳದು ಫಸ್ಟ್ ಲಾಗ್ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅವಳನ್ನ. ಸೊ ತೋರಿಸ್ತೀನಿ ಬನ್ನಿ. ಸೊ ಓಕೆ, ದಿಸ್ ಈಸ್ ಮೈ ಪೆಟ್ ಪರಿ, ಗೋಲ್ಡನ್ ರೆಟ್ರೀವರ್. ಅವಳಿಗೆ 3.5 years ಆಗಿದೆ ಇವಾಗ. ಸೊ ಅವಳಿಗೆ ಸ್ನಾನ ಮಾಡಿಸ್ಬೇಕು. ಸೊ ಫಸ್ಟ್ ಗ್ರೂಮಿಂಗಿಂದ ಸ್ಟಾರ್ಟ್ ಮಾಡೋದು, ಅಂದರೆ ಬಾಚಬೇಕು ಅವಳಿಗೆ ಕೂದಲನ್ನ. ಬಾಚಾದಮೇಲೆ ಸ್ನಾನ. ಸೊ ಬಾಚೋಣ. ಸೊ ಇವಳು ಸ್ನಾನ ಚೆನ್ನಾಗಿ ಮಾಡಿಸ್ಕೋತಾಳೆ. ಸಮ್ಟೈಮ್ಸ್ ತುಂಬ ಸೆಕೆ ಆಗಿರಬೇಕು, ಇಲ್ಲ ತುಂಬ ಒಂದು 15 days ಮೇಲೆ ಆಗಿದ್ರೆ ಮಾತ್ರ ಚೆನ್ನಾಗಿ ಸ್ನಾನ ಮಾಡಿಸ್ಕೊಳ್ಳೋದು. ಇಲ್ಲಾಂದರೆ ಒದ್ದಾಡ್ತಾಳೆ. ಇವತ್ತು ಮಾಡಿಸ್ಕೋತಾ ಇದ್ದಾಳೆ ಆರಾಮಾಗಿ, ಇಲ್ಲಾಂದರೆ ಬಾಚೋಕ್ಕೂ ಬಿಡೋಲ್ಲ ಅವಳು. ಸಿಕ್ಕಾಪಟ್ಟೆ ಇರಿಟೇಟ್ ಆಗ್ತಾಳೆ. ನಿದ್ದೆ ಟೈಮ್ ಬೇರೆ ಅವಳಿಗೆ ಇವಾಗ, ಅದರಲ್ಲೇ ಕರ್ಕೊಂಡು ಬಂದುಬಿಟ್ಟಿದ್ದೀನಿ. ಅದಕ್ಕೆ ಸೈಲೆಂಟಾಗಿ ಕೂತಿದ್ದಾಳೆ, ಇಲ್ಲಾಂದರೆ ಕೂರಲ್ಲ ಈ ಥರ ಅವಳು. ಪರಿಗಿಡ ಶಿ ಈಸ್ ವೆರಿ ಅಟ್ಯಾಚ್ಡ್. ನನಗೂ ನಮ್ಮ ಅಮ್ಮಂಗೂ ತುಂಬ ಅಟ್ಯಾಚ್ ಆಗಿದ್ದಾಳೆ. ನಮ್ಮ ಅಪ್ಪಂಗಂತೂ ಸಿಕ್ಕಾಪಟ್ಟೆ ಜಾಸ್ತಿ. ಅವ್ರು ಆಚೆ ಹೋಗಿದ್ದು ಬಂದಾಗಂತೂ ಸಿಕ್ಕಾಪಟ್ಟೆ ಕುಣಿತಾಳೆ. ಏನಾದರೂ ತಂದಿದ್ದಾರೆ ಅವಳಿಗೆ ಅಂತ ಫಸ್ಟ್ ಕವರ್ ಅವಳಿಗೆ ತೋರಿಸ್ಬೇಕು. ಏನಾದರೂ ತಂದಿದ್ರೆ, ವೆಜಿಟೇಬಲ್ಸ್ ತಂದಿದ್ರೆ ಅಂತೂ ಒಳಗೆ ತೊಗೊಂಡು ಹೋಗೋಕ್ಕಿಂತ ಮುಂಚೆ ಯಾವ್ದಾದ್ರು ಒಂದು ವೆಜಿಟೇಬಲ್ ಕೊಟ್ಬಿಟ್ಟೆ ಒಳಗೆ ತೊಗೊಂಡೋಗಿ ಇಡಬೇಕು. ಅಷ್ಟು ವೆಜಿಟೇಬಲ್ಸ್ ಇದ್ದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ. ಏನಾದರೂ ಟೊಮ್ಯಾಟೊ, ಪೊಟ್ಯಾಟೊ, ಕ್ಯಾರೆಟು ಸಿಕ್ಕಾಪಟ್ಟೆ ಇಷ್ಟ. ಗೆಡ್ಡೆಕೋಸು ತುಂಬ ಇಷ್ಟ. ಗೆಡ್ಡೆಕೋಸು ತಿಂತಾಳೆ, ಹಂಗಂಗೆ ತಿಂತಾಳೆ ರಾ ಗೆಡ್ಡೆಕೋಸು. ಸೊ ಇವಾಗ ಶೆಡ್ಡಿಂಗ್ ಟೈಮ್ ಅವಳಿಗೆ. ಸಿಕ್ಕಾಪಟ್ಟೆ ಕೂದಲು ಉದುರುತ್ತಾ ಇದೆ. ಸೊ ನೋಡಿ ಎಷ್ಟೊಂದು ಬಂದಿದೆ ಅವಳಿಗೆ ಇವಾಗ ಶೆಡ್ಡಿಂಗ್ ಟೈಮ್. ಸೊ ಸಿಕ್ಕಾಪಟ್ಟೆ ಕೂದಲು ಬರುತ್ತೆ. ಇವಳು ಕಟಾಕೋದಂದರೆ ಇಷ್ಟ ಇಲ್ಲ, ಫ್ರೀಯಾಗಿ ಬಿಟ್ಬಿಡ್ಬೇಕು. ಸೊ ಎಲ್ಲಂದ್ರಲ್ಲೇ ಮಲ್ಕೊಳ್ಳೋದು, ಆರಾಮಾಗಿ ಓಡಾಡ್ಕೊಂಡಿರ್ತಾಳೆ. ಕಟಾಕಿದ್ರೆ ಕೊಯ್ಯೋ ಪೊಯ್ಯೋ ಅಂತಾಳೆ. ಇಷ್ಟ ಇಲ್ಲ ಕಟಾಕೋದು. ಸೊ ಇವಾಗ ನಾನು ಪರಿಗೆ ಸ್ನಾನ ಮಾಡಿಸ್ತಾ ಇದ್ದೀನಿ. ಅಮ್ಮ ನೀರು ಹಾಕ್ತಾ ಇದ್ದಾರೆ ಅವಳಿಗೆ. ಸೊ ಬನ್ನಿ ಸ್ನಾನ ಮಾಡಿಸೋಣ. ಸೊ ಇವಳು ಸ್ನಾನ ಮಾಡಿಸ್ಕೋತಾಳೆ. ಸೊ ಸ್ವಲ್ಪ ಬಿಸಿಲಿದೆ ಅಲ್ಲ, ಸೊ ಮತ್ತು ಸ್ವಲ್ಪ ಲೈಟಾಗಿ ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡಿಸೋದು. ಸೊ ಸ್ನಾನ ಮಾಡಿಸ್ಕೋತಾಳೆ. ಸೊ ಇವಳಿಗೆ ಡೈರೆಕ್ಟ್ ಶ್ಯಾಂಪೂ ಹಾಕಲ್ಲ, ಸ್ವಲ್ಪ ಡೈಲ್ಯೂಟ್ ಮಾಡಿ ಹಾಕೋದು. ಸೊ ಅದನ್ನು ವಾಟರ್ಗೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಹಾಕೋದು ಅದನ್ನು. ಇವಳು ಸಿಕ್ಕಾಪಟ್ಟೆ ನಾಟಿ. ಎಷ್ಟು ಓಡ್ತಾಳೆ ಅಂದರೆ, ಯಾರಾದರೂ ಬಂದರೆ ಅಂತೂ ಫುಲ್ ಎಕ್ಸೈಟ್ಮೆಂಟು. ಫಸ್ಟ್ ಇವಳೇ ಮಾತಾಡಿಸ್ಬೇಕು ಯಾರಾದರೂ ಮನೆಗೆ ಬಂದವರು, ಇಲ್ಲಾಂದರೆ ಬೌ ಬೌ ಅಂತಲೇ ಇರ್ತಾಳೆ, ಬಿಡೋದೇ ಇಲ್ಲ ಅವ್ರನ್ನ. ಬಂದು ಇವಳನ್ನೇ ಫಸ್ಟ್ ಮಾತಾಡಿಸ್ಬೇಕು. ಕಾಲೆಲ್ಲ ಚೆನ್ನಾಗಿ ಉಜ್ಜಿಸ್ಕೋತಾಳೆ, ಪ್ರಾಬ್ಲಮ್ ಇಲ್ಲ. ಈ ಕಡೆ ಕಾಲು ಕೊಡಮ್ಮ, ಕೊಡು. ಹಿಂದ್ಗಡೆ ಮಾತ್ರ ಕಾಲು ಕೊಡಲ್ಲ, ಕಷ್ಟಪಟ್ಟು ಉಜ್ಜಬೇಕು. ಬರ್ರ ಅಂತಾಳೆ. ಬಾಯ್ ಕಡೆ. ಬಾಲ ಅಂತೂ ಮುಟ್ಟೋಕ್ಕೆ ಚಾನ್ಸೇ ಇಲ್ಲ, ಅಷ್ಟು ಇರಿಟೇಟ್ ಆಗ್ತಾಳೆ ಬಾಲ ಮುಟ್ಟಿದ್ರೆ. ಸೊ ಉಜ್ಜಿಸ್ಕೋತಾ ಇದ್ದಾಳೆ ಇವತ್ತು, ಪ್ರಾಬ್ಲಮ್ ಇಲ್ಲ. ಸುಮಾರು ದಿನ ಆಗಿತ್ತು ಸ್ನಾನ ಮಾಡಿಸಿ. ಸೊ ಉಜ್ಜಿಸ್ಕೋತಾ ಇದ್ದಾಳೆ.
ನೀರು ಹಾಕ್ತಾ ಇದ್ದಾರೆ ಅವಳಿಗೆ. ಸೊ ಮಾಡಿಸ್ಕೊತಾ ಇದ್ದಾಳೆ ಇವತ್ತು ಸ್ನಾನ ಆರಾಮಾಗಿ. ಅವತ್ತಿಂದ ಮಾಡಿಸಿರ್ಲಿಲ್ಲ ಅವಳಿಗೆ. ಸೊ ಈ ಥರ ಸ್ಪ್ಲಾಶ್ ಅಂತೂ ಸಿಕ್ಕಾಪಟ್ಟೆ ಮಾಡ್ತಾಳೆ. ಬಾರಿ. ಸೊ ಶಿ ವಿಲ್ ಬಿ ವೆಯ್ಟಿಂಗ್ ಆಯಿತಾ ನೆಕ್ಸ್ಟ್ ಶ್ಯಾಂಪೂಗೆ. ಅದು ಸ್ಟ್ರಾಬೆರಿ ಫ್ಲೇವರ್ ಇದೆ. ಸ್ಟ್ರಾಬೆರಿ ಫ್ಲೇವರ್ ಇರೋದ್ರಿಂದ ಇದಕ್ಕೆ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾಳೆ ಅವಳು. ಇದನ್ನು ಡೈಲ್ಯೂಟ್ ಮಾಡಿ ಹಾಕೋದು, ಪೆಟ್ ಶೈನ್ ಅಂತ. ಅವಳು ಬಾಡಿ ತುಂಬ ಗೋಲ್ಡನ್ ರೆಟ್ರಿವರ್ಗೆ ತುಂಬ ಹೇರ್ಸ್ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಇದನ್ನು ಹಾಕೋದು ಶೈನಿಂಗ್ ಬರಲಿ ಅಂತ ಸ್ವಲ್ಪ. ಇದು ಅವಳ ಫೇವ್ರೆಟ್ ಶ್ಯಾಂಪು, ಯಾಕೆಂದರೆ ಇದು ಸ್ಟ್ರಾಬೆರಿ ಫ್ಲೇವರು. ಸೊ ಇದನ್ನು ಡೈಲ್ಯೂಟ್ ಮಾಡೇ ಹಾಕೋದು. ಸೊ ಎಲ್ಲ ಶಾಂಪೂನು ಡೈಲ್ಯೂಟ್ ಮಾಡೇ ಹಾಕೋದು, ಯಾವುದು ಡೈರೆಕ್ಟ್ ಹಾಕಲ್ಲ. ಮತ್ತು ಇದೆಲ್ಲ ಡಾಗ್ಸ್ದು ಶ್ಯಾಂಪೂಸ್ ಎಲ್ಲ ಇರುತ್ತಲ್ಲ, ನೆಕ್ಕತ್ತೆ ಇದು. ಸೊ ಅದೇನು ಇಂಪ್ಯಾಕ್ಟ್ ಆಗಲ್ಲ, ಆ ಥರ ಪ್ರಿಪೇರ್ ಮಾಡಿರ್ತಾರಲ್ಲ. ಸೊ ಇವಳು ನೆಕ್ತಾಳೆ ಇದನ್ನು, ಸಿಕ್ಕಾಪಟ್ಟೆ ಇಷ್ಟ ಅವಳಿಗೆ ಸ್ಟ್ರಾಬೆರಿ ಫ್ಲೇವರು. ಮತ್ತು ಇವಳು ಡೈಜೆಸ್ಟಿವ್ ಸಿಸ್ಟಮು ಏನೂ ಪ್ರಾಬ್ಲಮ್ ಆಗಲ್ಲ ಅದರಿಂದ. ಮತ್ತು ವಾಂತಿ ಆಗೋದು, ಬೇದಿ ಆಗೋದು ಆ ಥರ ಎಲ್ಲ ಏನೂ ಆಗಲ್ಲ ಇದರಿಂದ. ಸೊ ಪ್ರಾಬ್ಲಮ್ ಇಲ್ಲ ಇವಳು ಇದನ್ನು ನೆಕ್ಕಿದ್ರೆ. ಬಟ್ ಆದಷ್ಟು ನೆಕ್ಕಕ್ಕೆ ಬಿಡಲ್ಲ ಅವಳನ್ನ. ಬಟ್ ಆದರೂ ಏನೂ ಮಾಡೋಕ್ಕಾಗಲ್ಲ, ಸ್ನಾನ ಮಾಡಬೇಕಾದ್ರೆ ನೆಕ್ತಾಳೆ. ಚೆನ್ನಾಗಿ ಸ್ಪ್ಲಾಶ್ ಮಾಡ್ತಾಳೆ. ನನಗೆ ಇವಳು ಸ್ನಾನ ಮಾಡಿಸೋಷ್ಟರಲ್ಲಿ ಅರ್ಧ ನನಗಾಗಿರುತ್ತೆ. ಏನಂದರೆ ನೆಕ್ಸ್ಟ್ ನಾನು ಹೋಗಿ ಸ್ನಾನ ಮಾಡಲೇಬೇಕು. ಒರೆಸ್ಕೊಳಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಈ ಥರ ಒರೆಸ್ಕೋತಾಳೆ. ಒರೆಸ್ಬೇಕಾದ್ರೆ ನಮ್ಮ ಬಟ್ಟೆಗೂ ಒರೆಸ್ತಾಳೆ ಹಾಗೇನೆ. ಕಚ್ಚೋದು ಸುಮ್ಮನೆ ಕಚ್ಚೋದು ಹಾಗೇನೆ. ಬಾಲ ನೋಡಿ, ಬಾಲ ಮುಟ್ಟಿದ್ರೆ ಹೆಂಗೆ ಆಡ್ತಾಳೆ ಹಾಗೇನೆ ಸಿಕ್ಕಾಪಟ್ಟೆ ಸ್ಪ್ಲಾಶ್ ಮಾಡ್ತಾಳೆ. ಬಾಲ ಮುಟ್ಟಂಗಿಲ್ಲ ಒಟ್ಟಿನಲ್ಲಿ. ಇವತ್ತು ಸ್ವಲ್ಪ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಸ್ನಾನ ಮಾಡಿಸ್ಕೊಂಡು ಗಲಾಟೆ ಮಾಡಿದೆ. ಸುಮಾರು ದಿನ ಆಗಿತ್ತಲ್ಲ, ಸೊ ಮಾಡಿಸ್ಕೊಂಡು. ಸೊ ಈ ಥರ ಟವೆಲ್ ಹಾಕ್ಕೊಟ್ರೆ ಚೆನ್ನಾಗಿ ಅವಳೇ ಒರೆಸ್ಕೋತಾಳೆ. ಸೊ ಪರಿ ಮೈ ಇಸ್ ಫ್ರೆಶ್. ಪರಿ ಇರು. ಸೊ ಒರೆಸಿಸ್ಕೊಳ್ಳೋದು ಮಾತ್ರ ನನ್ನ ಕೈಲಿ ಚೆನ್ನಾಗಿ ಒರೆಸಿಸ್ಕೋತಾಳೆ. ನಂಗೂ ಒರೆಸ್ತಾಳೆ ಹಂಗೇನೆ. ಗುಡ್ ಗರ್ಲ್, ಗುಡ್ ಗರ್ಲ್. ಇರು. ಸೊ ಟೆರೆಸ್ಗೆ ನಮಗಿಂತ ಬೇಗ ಓಡಿರ್ತಾಳೆ, ನಾವು ಓಡಬೇಕಾಗತ್ತೆ ಅವಳ ಹಿಂದೆ. ಅಲ್ಲಿ ಗೇಟ್ ಹತ್ರ ಹೋಗ್ಬಿಟ್ಟು ನಿಂತ್ಬಿಟ್ಟಿರ್ತಾಳೆ ಸ್ನಾನ ಆದಮೇಲೆ. ಸೊ ಟೆರೆಸ್ಸಿಗೆ ಬಿಡ್ತೀವಿ. ಸೊ ಅವಳಿಗೆ ಈ ಸ್ಪಾಟ್ ಇದೆ ಅಲ್ಲ, ಈ ಸ್ಪಾಟ್ ಸಿಕ್ಕಾಪಟ್ಟೆ ಇಷ್ಟ. ಕೂತ್ಕೊಂಡು ವ್ಯೂ ನೋಡ್ತಾಳೆ. ಈ ಗೇಟ್ ಹತ್ರ ಈ ಸ್ಪೇಸ್ ಇದೆ ಅಲ್ಲ, ಇಲ್ಲೂ ಬಂದು ಕೂತ್ಕೊಂಡು ಆಚೆ ನೋಡ್ತಾ ಇರ್ತಾಳೆ. ಹೋಗಿ ಬರೋರನ್ನ ಎಲ್ಲ ನೋಡ್ತಾಳೆ. ಇಲ್ಲೂ ಒಂದು ಫೇವ್ರೆಟ್ ಸ್ಪಾಟು. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಳೆ ಆಚೆ ಕೂತ್ಕೊಳ್ಳೋಕ್ಕೆ. ಸೊ ಇವತ್ತು ಪರಿ ಸಿಕ್ಕಾಪಟ್ಟೆ ಫ್ರೆಶ್ ಆಗಿ ಕಾಣಿಸ್ತಾ ಇದ್ದಾಳೆ. ಸುಮಾರು ದಿನ ಆಗಿತ್ತು, 15 ಡೇಸ್ ಮೇಲಾಗಿತ್ತು ಅವಳಿಗೆ ಸ್ನಾನ ಮಾಡಿಸಿ. ಸೊ ಇವಾಗ ಅವಳು ಫ್ರೆಶ್ ಆಗಿದ್ದಾಳೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದು ನನ್ನ ಪರಿ, ಶಿ ಈಸ್ ಮೈ ಪೆಟ್. ಆ್ಯಂಡ್ ಅವಳ ಜೊತೆ ನಂಗೆ ಇರೋಕ್ಕೆ ಆಗಲ್ಲ, ಅಷ್ಟು ಅಟ್ಯಾಚ್ಮೆಂಟ್ ಅವಳ ಜೊತೆ ನನಗೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಕಮೆಂಟ್ ಮಾಡಿ. ಸೊ ಅವಳು ಹೇಳ್ತಾ ಇದ್ದಾಳೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಸೊ ಓಕೆ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.